ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಬಂಗಾರನೇ ತಗೋಬೇಕು ಅಂತ ಹೇಳಿಬಿಟ್ಟು ಇಷ್ಟಪಟ್ಟು ದುಡ್ಡು ಇಲ್ಲದೇ ಇದ್ರೂ ಕೂಡ ಸಾಲಗಳನ್ನು ಮಾಡಿಕೊಂಡು ಮತ್ತೆ ಮನೆಯಲ್ಲಿ ಕಿರಿಕಿರಿಗಳನ್ನು ಮಾಡಿಕೊಂಡು ಬಂಗಾರವನ್ನು ತಗೊಳ್ಳೋದಕ್ಕೆ ಅಂತ ಹೋಗಬೇಡಿ. ಬಂಗಾರ ತಗೊಳ್ಳೋದಕ್ಕಾಗಿಲ್ಲ ಅಂದರೂ ಕೂಡ ಅಮೂಲ್ಯವಾದ ಈ ವಸ್ತುಗಳನ್ನು ಮನೆಗೆ ತಗೊಂಡು ಬನ್ನಿ. ಹಾಗಾದರೆ ಅಕ್ಷಯ ತೃತೀಯ ದಿನ ಯಾವೆಲ್ಲ ವಸ್ತುಗಳನ್ನು ಮನೆಗೆ ತರೋದ್ರಿಂದ ನಮಗೆ ಅಕ್ಷಯ ಫಲ ಸಿಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಅಕ್ಷಯ ತೃತೀಯ ಅಂದ್ರೇನೆ ಎಲ್ಲರೂ ಕೂಡ ನಾವು ಚಿನ್ನ ತಗೋಬೇಕು, ಬೆಳ್ಳಿ ತಗೋಬೇಕು ಅನ್ನೋ ಅಂತ ಆಸೆ ಎಲ್ರಿಗೂ ಕೂಡ ಇದ್ದೇ ಇರುತ್ತೆ. ಹಾಗಾದ್ರೆ ನಾವು ಬಂಗಾರ ತಗೊಳ್ಳೇಬೇಕು ಅಂತ ಏನಾದ್ರೂ ಪದ್ಧತಿ ಇದೆಯಾ? ನಾವು ಬಂಗಾರ ತಗೊಳ್ಳೋದಿಕ್ಕೆ ಆಗಿಲ್ಲ ಅಂತ ಅಂದ್ರೆ ಇನ್ನ ಯಾವ ವಸ್ತುಗಳನ್ನ ನಾವು ತಗೋಬಹುದು? ಅಕ್ಷಯ ತೃತೀಯದ ವಿಶೇಷತೆ ಏನು, ಮತ್ತೆ ಸಂಕಲ್ಪ ಪೂರ್ವಕವಾಗಿ ಯಾವ ರೀತಿ ನಾವು ಅಕ್ಷಯ ತೃತೀಯವನ್ನ ಆಚರಿಸಬೇಕು, ಎಲ್ಲಾ ಮಾಹಿತಿನ ಇವತ್ತು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಇದಕ್ಕೋಸ್ಕರ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅಕ್ಷಯ ತೃತೀಯ ಅಂದ್ರೇನೆ ಎಲ್ರೂ ಕೂಡ ಬಂಗಾರ ತಗೋಬೇಕು ಅಂತ ಆಸೆ ಅಂತೂ ಇದ್ದೇ ಇರುತ್ತೆ ಅಲ್ವಾ? ಬಂಗಾರ ತಗೋಬೇಕು ಅಂತ ನಮ್ಮ ಯಾವ ಶಾಸ್ತ್ರದಲ್ಲೂ ಕೂಡ ಕಂಪಲ್ಸರಿಯಾಗಿ ನಿಯಮ ಇಲ್ಲ. ಅಕ್ಷಯ ತೃತೀಯ ದಿವಸ ನಾವು ಸ್ನಾನ, ದಾನ, ಪೂಜೆಗೆ ತುಂಬಾನೇ ಮಹತ್ವ ಇದೆ. ಇದರಿಂದ ನಮ್ಗೆ ಅಕ್ಷಯ ಫಲ ಸಿಗುತ್ತೆ ವಿನಃ ಬಂಗಾರವನ್ನ ತಗೊಳ್ಳೋದ್ರಿಂದ ನಮ್ಗೆ ಬಂಗಾರ ಅಕ್ಷಯ ಆಗ್ತಾ ಹೋಗುತ್ತೆ, ನಾವು ವರ್ಷವಿಡೀ ಬಂಗಾರನ ತಗೊಂತೀವಿ ಅನ್ನೋದೆಲ್ಲ ಸುಳ್ಳು ಮಾತು. ಅಕ್ಷಯ ತೃತೀಯ ಅಂತ ಅಂದ್ರೆ ಎಷ್ಟು ಮಹತ್ವ ಇದೆ ಅವತ್ತಿನ ದಿನಕ್ಕೆ ಅಂತ ಮುಖ್ಯವಾಗಿ ನಾವು ತಿಳ್ಕೋಬೇಕು. ಈ ಒಂದು ವೈಶಾಖ ಮಾಸ ಅಂತ ಅಂದ್ರೆ ಭಗವಂತನಿಗೆ ತುಂಬಾನೇ ಪ್ರೀತಿಕರವಾದಂತಹ ಮಾಸ. ಈ ಮಾಸದಲ್ಲಿ ನಾವು ಎಷ್ಟು ದಾನ ಧರ್ಮಗಳನ್ನ ಮಾಡ್ತೀವೋ ಅಷ್ಟೇ ಅಕ್ಷಯ ಫಲವನ್ನ ನಾವು ಪಡ್ಕೊಳ್ತೀವಿ. ಹಂಗಾಗಿ ತುಂಬಾ ವಿಶೇಷವಾದಂತಹ ದಿನ. ಈ ದಿನವನ್ನ ನಾವು ಸದುಪಯೋಗ ಪಡ್ಕೋಬೇಕೇ ವಿನಃ ಬಂಗಾರವನ್ನ ತಗೊಳ್ಬೇಕು ಅಂತ ಹೇಳಿ ಇಷ್ಟಪಟ್ಟು ದುಡ್ಡು ಇಲ್ಲದೆ ಇದ್ರೂ ಕೂಡ ಸಾಲಗಳನ್ನ ಮಾಡ್ಕೊಂಡು ಮತ್ತೆ ಮನೆಯಲ್ಲಿ ಕಿರಿಕಿರಿಗಳನ್ನ ಮಾಡ್ಕೊಂಡು ಇದನ್ನೆಲ್ಲ ತಗೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಯಾವುದೇ ಶಾಸ್ತ್ರದಲ್ಲೂ ಕೂಡ ಹೇಳಿಲ್ಲ. ಅದೇನು ಕಂಪಲ್ಸರಿಯಾಗೂ ಏನೂ ಇಲ್ಲ. ಮುಂಚೆ ಚಿನ್ನ ತಗೋಬೇಕು ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ದಿನ ಅಂತ ನೋಡ್ತಾ ಇದ್ರು ಮನೆಗಳಲ್ಲಿ. ಈಗ ವೈಶಾಖದಲ್ಲಿ ಅಕ್ಷಯ ತೃತೀಯ ದಿನ ಮದುವೆಗಳನ್ನ ಮಾಡೋರು ಅಥವಾ ಮುಂದೆ ಮದುವೆಗಳನ್ನ ಮಾಡೋರು ಒಳ್ಳೆ ದಿನನ ನೋಡ್ಬಿಟ್ಟು ಚಿನ್ನವನ್ನ ಖರೀದಿ ಮಾಡ್ತಾ ಇದ್ರು. ಶ್ರಾವಣ ಮಾಸದಲ್ಲೂ ಸಹ ಚಿನ್ನವನ್ನ ತಗೋಬೇಕು ಅಂತ ಹೇಳ್ತಾ ಇದ್ರು ಮೊದ್ಲೆಲ್ಲ. ಯಾಕಂತ ಅಂದ್ರೆ ಈ ಒಂದು ಸಮಯದಲ್ಲಿ ಹಾಗೆ ಹೇಳಿದ್ರೆ ಒಂದಿಷ್ಟು ಚಿನ್ನ ಏನಾದ್ರೂ ಮನೆಯಲ್ಲಿ ಹೆಣ್ಮಕ್ಳಿಗೆ ಏನಾದ್ರೂ ಆಗುತ್ತೆ ಅಂತ ಉದ್ದೇಶಕ್ಕಾಗಿ ಆ ರೀತಿ ಹೇಳಿರಬಹುದೇ ವಿನಃ ಇದು ಒಂದು ಶಾಸ್ತ್ರ ಅಂತ ಎಲ್ಲೂ ಕೂಡ ಹೇಳಿಲ್ಲ. ಇದು ಒಂದು ಪದ್ಧತಿ ಅಂತೂ ಇಲ್ವೇ ಇಲ್ಲ. ಚಿನ್ನ ಖರೀದಿ ಮಾಡಿದ್ರೇನೆ ಒಳ್ಳೇದು, ಇದರಿಂದ ನಮ್ಗೆ ವರ್ಷ ಪೂರ್ತಿ ಚಿನ್ನ ತಗೊಂತೀವಿ, ಇದೆಲ್ಲ ಸುಳ್ಳು ಮಾತು. ಇವಾಗ ಇರೋಂಥ ಚಿನ್ನದ ರೇಟು ಗಗನಕ್ಕೆ ಏರಿದೆ ಅಲ್ವಾ? 1 ಗ್ರಾಮ್ ಚಿನ್ನ ತಗೋಬೇಕು ಅಂದ್ರೇನೆ ತುಂಬಾ ಕಷ್ಟ ಆಗ್ತಾ ಇದೆ. ಹಂಗಾಗಿ ತಗೊಳ್ಳೇಬೇಕು ಅಂತ ಯಾವುದೇ ನಿಯಮಗಳು ಏನೂ ಇಲ್ಲ. ಇನ್ನು ಈ ಅಕ್ಷಯ ತೃತೀಯದ ವಿಶೇಷತೆ ಏನು ಅಂತ ಅಂದ್ರೆ ಇದನ್ನ ತಿಳ್ಕೊಂಡು ಯಾವುದರಿಂದ ನಮ್ಗೆ ಅಕ್ಷಯ ಫಲ ಸಿಗುತ್ತೆ ಅದನ್ನ ತಿಳ್ಕೊಳ್ಳೋಣ. ನಾವು ಅದನ್ನ ತಿಳ್ಕೊಂಡು ನಾವು ಹಬ್ಬವನ್ನ ಆಚರಣೆಯನ್ನ ಮಾಡ್ಬೇಕಾಗುತ್ತೆ. ಅಕ್ಷಯ ತೃತೀಯ ದಿವಸ ತ್ರೇತಾಯುಗದ ಆದಿ ಅಂತ ಹೇಳ್ತೀವಿ. ತ್ರೇತಾಯುಗ ಪ್ರಾರಂಭ ಆಗಿದ್ದೆ ಅಕ್ಷಯ ತೃತೀಯ ದಿವಸ ಅಂತ ಹೇಳ್ತಾರೆ. ಅಂದಮೇಲೆ ಅಕ್ಷಯ ತೃತೀಯ ದಿವಸ ನಾವು ಪೂಜೆಗಳನ್ನ ಮಾಡ್ಕೋಬೇಕು. ಮುಖ್ಯವಾಗಿ ದಾನ ಪೂಜೆಗೆ ಅಕ್ಷಯ ಫಲ ಇದೆ ಅಂತ ಹೇಳ್ತಾರೆ. ಹಾಗೇನೆ ಕೆಲವೊಂದು ವಸ್ತುಗಳನ್ನ ನಾವು ಮನೆಗೆ ತಗೊಂಡ್ಬರ್ಬೇಕು. ಯಾವ ಯಾವ ವಸ್ತುಗಳನ್ನ ಮನೆಗೆ ತಂದ್ರೆ ನಮ್ಗೆ ಶುಭ ಫಲ ಆಗುತ್ತೆ. ಅಕ್ಷಯ ತೃತೀಯ ದಿವಸ ಪರಶುರಾಮರ ಜಯಂತಿ ಅಂತ ಹೇಳ್ತೀವಿ. ಪರಶುರಾಮರ ಒಂದು ಅವತಾರವಾದಂತಹ ದಿನ ಅವತ್ತು. ಸೂರ್ಯನಾರಾಯಣ ಪಾಂಡವರಿಗೆ ಅಕ್ಷಯ ಪಾತ್ರೆ ಕೊಟ್ಟಿದಂಥ ದಿನ. ಅದಕ್ಕೋಸ್ಕರ ಅಕ್ಷಯ ಪಾತ್ರೆಯ ರಂಗೋಲಿನ ಹಾಕೋಬೇಕು ಅಂತ ಹೇಳ್ತಾರೆ. ಲಕ್ಷ್ಮೀ ನಾರಾಯಣರ ಪೂಜೆ ಮಾಡೋದು ತುಂಬಾನೇ ವಿಶೇಷತೆ ಅಂತಲೂ ಕೂಡ ಹೇಳ್ತಾರೆ. ತಪ್ಪದೆ ಎಲ್ಲರೂ ಕೂಡ ಮಾಡ್ಕೊಳ್ಳಿ. ಮನೆಯಲ್ಲಿ ಧನ ಧಾನ್ಯ ಸಂಪತ್ತು ಎಲ್ಲನೂ ಕೂಡ ಅಕ್ಷಯ ಫಲ ಆಗುತ್ತೆ. ಇನ್ನು ವೇದವ್ಯಾಸರು ಗಣಪತಿಗೆ ಮಹಾಭಾರತವನ್ನ ಬರೆಯೋದಿಕ್ಕೆ ಹೇಳಿದ್ದ ದಿನ ಅಂತ ಹೇಳ್ತಾರೆ. ಇನ್ನು ಅನ್ನಪೂರ್ಣೇಶ್ವರಿ ಜನಿಸಿದಂತಹ ದಿನ ಅಂತಲೂ ಕೂಡ ಹೇಳ್ತಾರೆ. ಶ್ರೀಕೃಷ್ಣ ತನ್ನ ಸ್ನೇಹಿತನಾದ ಸುಧಾಮನಿಗೆ ಸಂಪತ್ತನ್ನ ಕೊಟ್ಟಂತಹ ದಿನ ಈ ಅಕ್ಷಯ ತೃತೀಯ ದಿನ ಅಂತ ಹೇಳಲಾಗತ್ತೆ. ಗಂಗೆ ಸ್ವರ್ಗದಿಂದ ಭೂಮಿಗೆ ಬಂದಂತಹ ವಿಶೇಷವಾದಂತಹ ದಿನ. ಮತ್ತೆ ಕುಬೇರ ಲಕ್ಷ್ಮೀ ದೇವಿಯನ್ನ ಪೂಜಿಸಿದಂತಹ ದಿನ. ಹೀಗೆ ಇಷ್ಟೆಲ್ಲ ವಿಶೇಷತೆ ಅಕ್ಷಯ ತೃತೀಯ ದಿನ ಇದೆ. ತುಂಬಾ ವಿಶೇಷವಾದಂತಹ ದಿನ. ಹಾಗಾಗಿ ನಾವು ಇಂತಹ ದಿನವನ್ನ ಮೊದಲು ಸ್ನಾನ ಪೂಜೆ ದಾನ ಇದಕ್ಕೆ ಮಹತ್ವ ಕೊಡಬೇಕು. ಹಂಗಾಗಿ ಇದರಿಂದ ನಾವು ಅಕ್ಷಯ ಫಲವನ್ನ ಪಡ್ಕೊಳ್ತಾ ಹೋಗ್ತೀವಿ. ಏನೇನು ದಾನಗಳನ್ನ ಕೊಡಬೇಕು ಮಾಡಬೇಕು ಅಂತ ಈಗಾಗಲೇ ತಿಳಿಸಿದ್ದೀನಿ.
ಇನ್ನೂ ಒಂದಿಷ್ಟು ದಾನಗಳ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೀನಿ. ಅರಿಶಿನ ಕುಂಕುಮ ದಾನಗಳನ್ನು ಮಾಡಬೇಕು. ತಾಂಬೂಲ ದಕ್ಷಿಣೆ ಸಹಿತವಾಗಿ ದಾನವನ್ನು ಮಾಡಬೇಕು. ಇದರಿಂದ ರಾಜಯೋಗ ಪ್ರಾಪ್ತಿ ಆಗುತ್ತೆ ಮತ್ತು ಸೌಭಾಗ್ಯ ಪ್ರಾಪ್ತಿ ಆಗುತ್ತೆ. ಮತ್ತು ಕುಂಕುಮವನ್ನು ದಾನವಾಗಿ ಕೊಡೋದ್ರಿಂದ ಪತಿಗೆ ಆಯುಷು ಹೆಚ್ಚಾಗುತ್ತೆ. ಇಂಥದ್ದನ್ನು ನಾವು ಮಾಡ್ಕೋಬೇಕು. ಮತ್ತು ಚಂದನವನ್ನು ದಾನವಾಗಿ ಕೊಟ್ಟರೆ ಶತ್ರುಗಳಿಂದ ನಮಗೆ ಏನಾದರೂ ತೊಂದರೆಗಳು ಇದ್ದರೆ ಪರಿಹಾರ ಆಗುತ್ತೆ, ಶತ್ರುಗಳ ನಾಶ ಆಗುತ್ತೆ. ಮತ್ತು ವಾಹನಗಳಿಂದ ಏನಾದರೂ ಅಪಾಯ ಸಾಧ್ಯತೆಗಳಿದ್ರೆ ಮುಂದೆ ಅದನ್ನು ಸಹ ತಪ್ಪೋಗುತ್ತೆ. ಮತ್ತು ತೆಂಗಿನಕಾಯಿಯನ್ನು ದಾನವಾಗಿ ಕೊಡೋದು, ಇದನ್ನು ಕೊಟ್ಟರೆ 7 ತಲೆಮಾರಿನ ಪಿತೃಗಳಿಗೆ ನರಕದಿಂದ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ. ಹೊಸ ಬಟ್ಟೆಯನ್ನು ದಾನವಾಗಿ ಕೊಡೋದ್ರಿಂದ ಆರೋಗ್ಯ ವೃದ್ಧಿ ಆಗುತ್ತೆ. ಹಾಸಿಗೆ ದಾನವನ್ನು ಮಾಡೋದ್ರಿಂದ ಜೀವನದಲ್ಲಿ ಬರುವಂಥ ಸಂಕಷ್ಟಗಳು ಕಳೆದು ಸುಖ ಸಂತೋಷ ಪ್ರಾಪ್ತಿ ಆಗುತ್ತೆ. ಮತ್ತು ಹೂವು ವಿಳೆದೆಲೆ ಇದೆಲ್ಲನೂ ಕೂಡ ದಾನವಾಗಿ ಕೊಡೋದ್ರಿಂದ ವಿದ್ಯಾ ಪ್ರಾಪ್ತಿ ಆಗುತ್ತೆ, ಸೌಭಾಗ್ಯ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ನಾವು ವಿಶೇಷವಾದಂತಹ ದಾನಗಳನ್ನು ಮಾಡ್ಕೋಬೇಕೇ ವಿನಃ ಸುಮ್ಮನೆ ಅಕ್ಷಯ ತೃತೀಯ ಅಂದ ತಕ್ಷಣ ಚಿನ್ನ ಖರೀದಿ ಮಾಡಬೇಕು ಅಂತ ಹೇಳಿ ಯಾರು ಕೂಡ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಚಿನ್ನ ಖರೀದಿ ಮಾಡಬೇಕು ಅಂತ ಏನೂ ಇಲ್ಲ. ಸ್ನಾನ ಮುಖ್ಯವಾಗಿ ಅವತ್ತಿನ ದಿವಸ ಸಂಕಲ್ಪ ಪೂರ್ವಕವಾಗಿ, ಈಗಂತೂ ವೈಶಾಖ ಸ್ನಾನ ನಡೀತಾ ಇದೆ, ಸಂಕಲ್ಪ ಪೂರ್ವಕವಾಗಿ ಸ್ನಾನವನ್ನು ಮಾಡೋದ್ರಿಂದ ವಿಶೇಷ ಫಲ ಸಿಗುತ್ತೆ. ಹಾಗೆಯೇ ವಸ್ತ್ರದಾನ, ಹಣ್ಣುಗಳ ದಾನ, ಅಕ್ಕಿ ಬೇಳೆ ಗೋಧಿ ಇದೆಲ್ಲ ಒಂದು ಸಾಮಗ್ರಿಗಳನ್ನು ದಾನ ಮಾಡೋದ್ರಿಂದ ಅನಂತ ಪಟ್ಟು ನಿಮಗೆ ಅಕ್ಷಯವಾಗುತ್ತೆ. ಹಾಗಾಗಿ ಇಂಥ ಒಳ್ಳೆ ಕಾರ್ಯಗಳನ್ನು ಅವತ್ತಿನ ದಿವಸ ಮಾಡ್ಕೊಳ್ಳಿ. ಲಕ್ಷ್ಮೀ ದೇವಿ ಪೂಜೆ ಮಾಡ್ಕೊಳ್ಳಿ, ಮತ್ತು ಗೌರಿಯ ಪೂಜೆಯನ್ನು ತಪ್ಪದೆ ಮಾಡ್ಕೊಳ್ಳಿ. ಆಮೇಲೆ ಕೈಯಲ್ಲಿ ಆದಂತಹ ದಾನಗಳನ್ನು ಕೊಡಿ. ಇದಿಷ್ಟು ಮುಖ್ಯವಾಗಿ ಮಾಡುವಂಥದ್ದು. ಇನ್ನು ನಾವು ಏನಾದರೂ ಒಂದು ವಸ್ತು ತರಲೇಬೇಕು ಅಂತ ಇದ್ದರೆ ಏನಾದರೂ ಒಂದು ಹೊಸ ವಸ್ತುಗಳನ್ನು ಮನೆಗೆ ತರಬಹುದು. ಪೂಜೆಗೆ ಅಗತ್ಯವಿರುವಂಥ ವಸ್ತುಗಳು, ನೀವು ದಿನನಿತ್ಯ ಬಳಸುವಂಥ ವಸ್ತುಗಳು. ಈಗಾಗಲೇ ನಿಮಗೆ ಹೇಳಿದ್ದೀನಿ. ಅದೇ ರೀತಿಯಾಗಿ ಹತ್ತಿಯನ್ನ ಮನೆಗೆ ತರೋದ್ರಿಂದ, ಅಂದರೆ ಈಗ ಗೆಜ್ಜೆ ವಸ್ತ್ರ ಮಾಡೋದಕ್ಕೋಸ್ಕರ ಹತ್ತಿಯನ್ನು ಯಾವತ್ತು ತರಬೇಕು ಅಂತ ಕೇಳ್ತಾ ಇದ್ರಿ. ಈ ರೀತಿ ನೀವು ಹತ್ತಿಯನ್ನು ಅಕ್ಷಯ ತೃತೀಯ ದಿನ ತರೋದ್ರಿಂದ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತೆ. ಮತ್ತು ಉಪ್ಪು ಕೂಡ ಅಷ್ಟೇ, ಕಲ್ಲುಪ್ಪನ್ನು ಮನೆಗೆ ತರಬೇಕು ಅಂತ ಈಗಾಗಲೇ ತಿಳಿಸಿದ್ದೀನಿ. ಉಪ್ಪನ್ನು ಮನೆಗೆ ತರೋದ್ರಿಂದ ಪಾವಿತ್ರತೆ ಹೆಚ್ಚಾಗುತ್ತೆ, ಲಕ್ಷ್ಮಿಯ ಅನುಗ್ರಹ ಆಗುತ್ತೆ. ಮತ್ತು ಮಡಿಕೆಯಿಂದ ಮಾಡಿರುವಂಥ ವಸ್ತುಗಳೇ ಆಗಿರ್ಬೋದು. ಇವಾಗ ನಾವು ಅಡುಗೆಗೂ ಕೂಡ ಬಳಸ್ತೀವಿ ಅಲ್ವಾ, ಮಡಿಕೆಯಿಂದ ಮಾಡಿರೋವಂಥದ್ದು, ಮಣ್ಣಿನಿಂದ ಮಾಡಿರೋವಂಥದ್ದು, ಆ ರೀತಿ. ಮತ್ತು ಕುಡಿಯೋದಕ್ಕೆ ಬಳಸುವಂಥ ಮಡಿಕೆನೇ ಆಗಿರ್ಬೋದು. ದಾನ ಕೊಟ್ಟರೆ ಇನ್ನೂ ವಿಶೇಷತೆ. ಮಡಿಕೆಯಲ್ಲಿ ನೀರನ್ನು ತುಂಬಿಸ್ಬಿಟ್ಟು ದಾನವಾಗಿ ಕೊಡಬೇಕು ಅಂತ ಹೇಳ್ತಾರೆ. ಈ ರೀತಿ ಮಾಡೋದ್ರಿಂದ ತುಂಬಾ ಶ್ರೇಷ್ಠ. ಮತ್ತು ಮನೆಗೂ ಸಹ ಮಡಿಕೆಯಿಂದ ಮಾಡಿರುವಂಥ ವಸ್ತುಗಳನ್ನು ತರ್ಬೋದು. ಅಂದರೆ ಜಗ್ಗು ಈ ಥರದ್ದೆಲ್ಲ ಸಿಗುತ್ತೆ ಅಲ್ವಾ, ಬಾಟಲ್ಗಳು ಏನಾದರೂ ಪರವಾಗಿಲ್ಲ, ಒಂದು ಚಿಕ್ಕ ಬಾಟಲ್ ಆದರೂ ಪರವಾಗಿಲ್ಲ, ಮನೆಗೆ ನೀವು ತಗೋಬೋದು. ಅಡಿಕೆಯಿಂದ ಮಾಡಿರ್ತಾರೆ ಅಲ್ವಾ, ಅದನ್ನು ತೊಗೊಂಡು ಬನ್ನಿ. ಇದರಿಂದ ಸಂಪತ್ತು ಸಮೃದ್ಧಿ ಹೆಚ್ಚಾಗ್ತಾ ಹೋಗುತ್ತೆ, ಮನೆಯಲ್ಲಿ ಸ್ಥಿರತೆ ಹೆಚ್ಚಾಗುತ್ತೆ ಮನೆಯಲ್ಲಿ. ಮತ್ತು ಹಳದಿ ಸಾಸಿವೆ ಮುಖ್ಯವಾಗಿ ಹಳದಿ ಸಾಸಿವೆ ಒಂದು 50 ಗ್ರಾಮು 100 ಗ್ರಾಮು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ತೊಗೊಂಡು ಬನ್ನಿ. ಇದರಿಂದ ಸಂಪತ್ತು ಸಮೃದ್ಧಿ ಅದೃಷ್ಟ ಇದೆಲ್ಲನೂ ಕೂಡ ತರುತ್ತೆ. ಇನ್ನು ಕವಡೆಯನ್ನು ತರೋದ್ರಿಂದ ಕವಡೆಯಲ್ಲಿ ಲಕ್ಷ್ಮೀ ದೇವಿಯ ಸನ್ನಿಧಾನ ಇರುತ್ತೆ. ಹಾಗಾಗಿ ಕವಡೆಯನ್ನು ತರೋದ್ರಿಂದ ಆರ್ಥಿಕ ಸಮಸ್ಯೆಗಳು ದೂರ ಆಗುತ್ತೆ, ಹಣಕಾಸಿನ ತೊಂದರೆಗಳು ದೂರ ಆಗುತ್ತೆ, ಲಕ್ಷ್ಮೀ ದೇವಿಯ ಅನುಗ್ರಹ ಆಗುತ್ತೆ, ಸಂಪತ್ತು ಹೆಚ್ಚಾಗುತ್ತೆ. ಈ ಒಂದು ವಸ್ತುವನ್ನು ತಗೊಂಡು ಬನ್ನಿ. ಇನ್ನು ಅತಿ ಮುಖ್ಯವಾಗಿ ಮನಿ ಪ್ಲ್ಯಾಂಟು, ಅದನ್ನು ಕೂಡ ಅಕ್ಷಯ ತೃತೀಯ ದಿನ ಮನೆಗೆ ತಂದ್ಬಿಟ್ಟು ನೆಡ್ಬೋದು. ಒಂದು ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಮನೆಯಲ್ಲಿ ಅಂತ. ಇಷ್ಟು ವಸ್ತುಗಳನ್ನು ನೀವು ಮನೆಗೆ ಅಕ್ಷಯ ತೃತೀಯ ದಿವಸ ತರಬಹುದು. ಇನ್ನು ಮುಖ್ಯವಾಗಿ ಶ್ರೀಕೃಷ್ಣ ಪರಮಾತ್ಮನಿಗೆ ಅಂದರೆ ಭಗವಂತನಿಗೆ ಗಂಧ ಲೇಪನವನ್ನು ಮಾಡೋದ್ರಿಂದ ಅನಂತಪಟ್ಟು ನಿಮಗೆ ಪುಣ್ಯ ಲಭಿಸುತ್ತೆ. ಇಷ್ಟನ್ನು ನೀವು ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದು ಬಿಟ್ಟರೆ ಬೇರೆ ಯಾವುದೇ ವಿಷಯಕ್ಕೂ ಕೂಡ ನೀವು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಇನ್ನು ನಾಳೆ ದಿವಸ ಸಂಕಲ್ಪ ಮಾಡಿಕೊಂಡು ಬೆಳಗ್ಗೆ ಯಾರು 7:50 ಒಳಗಡೆ ಪೂಜೆ ಮಾಡ್ತಿರೋ ಅಂಥವರು ಕೃತಿಕಾ ನಕ್ಷತ್ರ ಅಂತ ಹೇಳ್ಕೊಳ್ಳಿ. 7:50 ನಂತರ ಪೂಜೆನ ಮಾಡ್ಕೊಳ್ತಿರೋ ರೋಹಿಣಿ ನಕ್ಷತ್ರ ಅಂತ ಹೇಳ್ಕೊಳ್ಳಿ. ಈ ದಿವಸ ಕೃತಿಕಾ ನಕ್ಷತ್ರ ಮತ್ತು ರೋಹಿಣಿ ನಕ್ಷತ್ರ ಸೌಭಾಗ್ಯ ಯೋಗ ಗರಜಕರಣದಲ್ಲಿದೆ. ಮತ್ತು ಯಾವ ಪೂಜೆಗಳು ಮಾಡ್ತಾ ಇರ್ತೀರೋ ಅವರು ಆ ಪೂಜೆಯ ಹೆಸರನ್ನ ಹೇಳ್ಕೊಳ್ಳಿ. ಗೌರಿ ಪೂಜೆ ಮಾಡ್ತಾ ಇದ್ರೆ ಗೌರಿ ಪೂಜೆ ಅಂತ ಹೇಳ್ಕೊಳ್ಳಿ, ಇಲ್ಲ ಲಕ್ಷ್ಮೀನಾರಾಯಣರ ಪೂಜೆ ಮಾಡ್ತಾ ಇದ್ರೆ ಲಕ್ಷ್ಮೀನಾರಾಯಣರ ಪೂಜೆ ಅಂತ ಹೇಳ್ಕೊಳ್ಳಿ, ಕುಬೇರ ಲಕ್ಷ್ಮಿ ಪೂಜೆ ಮಾಡ್ತಾ ಇದ್ರೆ ಕುಬೇರ ಲಕ್ಷ್ಮಿ ಪೂಜೆ ಅಂತ ಹೇಳ್ಕೊಳ್ಳಿ. ಯಾವ ಪೂಜೆ ಮಾಡ್ತಾ ಇರ್ತೀರೋ ಆ ಪೂಜೆಯ ಹೆಸರನ್ನ ಹೇಳ್ಕೊಂಡು ಅಕ್ಷಯ ತೃತೀಯದ ಪ್ರಯುಕ್ತ ಇಂಥ ಪೂಜೆ ಅಂತ ಹೇಳ್ಕೊಂಡು ಪೂಜೆಯ ಹೆಸರನ್ನ ಹೇಳ್ಕೊಂಡು
ನೆನೆಸ್ಕೊಂಡು ಲಕ್ಷ್ಮೀ ನಾರಾಯಣರನ್ನು ನೆನೆಸ್ಕೊಂಡು ಕೈಯಲ್ಲಿರುವಂಥ ಹೂ ಮತ್ತು ಅಕ್ಷತೆಯನ್ನು ದೇವ್ರ ಮುಂದೆ ಹಾಕಿ ಈ ರೀತಿ ಸಂಕಲ್ಪವನ್ನು ಮಾಡಿಕೊಂಡು ಭಕ್ತಿಯಿಂದ ನೀವು ಪೂಜೆನ ಮಾಡ್ಕೊಳ್ಳಿ ಸಾಕು. ನಿಮ್ಮ ಕೈಯಲ್ಲಿ ಆದಂತಹ ದಾನಗಳನ್ನು ಮಾಡ್ಕೊಳ್ಳಿ. ಮತ್ತು ನಾನು ಹೇಳಿರುವಂಥ ವಸ್ತುಗಳನ್ನು ಯಾವುದು ಸಾಧ್ಯ ಆಗುತ್ತೋ ಅದನ್ನೆಲ್ಲ ಮನೆಗೆ ತನ್ನಿ. ಈ ರೀತಿ ಅಕ್ಷಯ ತೃತೀಯವನ್ನು ಆಚರಣೆಯನ್ನು ಮಾಡ್ಕೊಳ್ಳಿ. ಎಲ್ರಿಗೂ ಕೂಡ ಧನ ಧಾನ್ಯ ಸಂಪತ್ತು ಎಲ್ಲವನ್ನು ಕೂಡ ಅಕ್ಷಯ ಆಗಲಿ. ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇದೇ ಮುಖ್ಯ ಅಲ್ವಾ. ಇದು ಅಕ್ಷಯ ಆಗಬೇಕು ನಮಗೆ. ಹೀಗೆ ಎಲ್ರಿಗೂ ಭಗವಂತನ ಅನುಗ್ರಹ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಕಡಿಮೆ ಖರ್ಚಿನಲ್ಲೇ ಯಾವ ಥರ ನೀವು ಅಕ್ಷಯ ತೃತೀಯವನ್ನು ಆಚರಿಸ್ಬೋದು ಅಂತ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.